ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚಾಂದಿನಿ ಗೌಡ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಬಿಲೇಟೆಡ್ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ನಮ್ಮ ಹಿಂದೂಗಳಿಗೆ ಯುಗಾದಿ ಹಬ್ಬನೇ ಹೊಸ ವರ್ಷ ಅಂತ ಆಚರಿಸ್ತೀವಿ. ಹಾಗಾಗಿ ಎಲ್ಲರಿಗೂ ಯುಗಾದಿ ಹೊಸ ವರ್ಷದ ಶುಭಾಶಯಗಳು. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಆ ವ್ಲಾಗ್ ನೋಡೋಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಸೊ ಫ್ರೆಂಡ್ಸ್, ಹಾಗೆ ನಿಮಗೊಂದು ಬ್ಯೂಟಿಫುಲ್ ಪ್ರಾಡಕ್ಟ್ ಬಗ್ಗೆ ಕ್ವಿಕ್ ರಿವ್ಯೂ ಕೊಡ್ತೀನಿ. ಅದು ಬೇರೆ ಯಾವುದೂ ಅಲ್ಲ, ಕ್ಲೆನ್ಸ್ಟಾರ್ಸ್ ರೋಸ್ಮೇರಿ ಹೇರ್ ಆಯಿಲ್ ಆ್ಯಂಡ್ ಶಾಂಪೂ ಆ್ಯಂಡ್ ಕಂಡೀಷ್ನರ್. ರೋಸ್ಮೇರಿ ಬಗ್ಗೆ ಎಲ್ಲರಿಗೂ ಗೊತ್ತೇ ಇದೆ. ನಮ್ಮ ಹೇರ್ ಗ್ರೋತಿಗಿರಲಿ ಆ್ಯಂಡ್ ಹೇರ್ ಫಾಲ್ ಸ್ಟಾಪ್ ಮಾಡೋಕ್ಕಿರಲಿ ಇದೊಂದು ಬೆಸ್ಟ್ ಇಂಗ್ರೀಡಿಯೆಂಟ್ ಅಂತ ಹೇಳ್ಬೋದು. ಆ್ಯಂಡ್ ರೋಸ್ಮೇರಿ ಹೇರ್ ಗ್ರೋತಿಗೆ ಸ್ಟಿಮ್ಯುಲೇಟ್ ಮಾಡುತ್ತೆ, ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಫ್ರೆಂಡ್, ನಾವು ಮಾರ್ಕೆಟಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಅಂದರೆ ಡಿಫ್ರೆಂಟ್ ಬ್ರ್ಯಾಂಡ್ಗಳಿಂದ ರೋಸ್ಮೇರಿ ಆಯಿಲ್ ನೋಡಿರ್ತೀವಿ. ಬಟ್ ಕ್ಲೆನ್ಸ್ಡಾದೇ ಯಾಕೆ ಹೇರ್ ಆಯಿಲ್, ಶಾಂಪೂ, ಕಂಡೀಷ್ನರ್ ಅಂದರೆ, ಕ್ಲೆನ್ಸ್ಡಾ ಒಂದು ಇಂಡಿಯಾಸ್ ಫಸ್ಟ್ ಬ್ರ್ಯಾಂಡ್ ಅಂತ ಹೇಳ್ಬೋದು. ಒಂದು ಒಳ್ಳೆ ವಿಷನ್ ಇಟ್ಕೊಂಡು ಪ್ರಾಡಕ್ಟ್ನ ಸೆಲ್ ಮಾಡ್ತಾ ಇದ್ದಾರೆ. ಕ್ಲೆನ್ಸ್ಡಾ ಅವರು ಪ್ರತಿ ಪ್ರಾಡಕ್ಟ್ ಪರ್ಚೇಸ್ ಮೇಲೆ ಅವರು ಬೈ ಒನ್ ಗಿವ್ ಒನ್ ಕ್ಯಾಂಪೇನ್ ಮಾಡ್ತಿದ್ದಾರೆ. ಪ್ರತಿ ಪರ್ಚೇಸ್ಗೆ ಒಂದು ಬಾಟಲ್ ಕ್ಲೀನ್ ವಾಟರ್ ನ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ. ಅದು ಯಾರಿಗೆ ಇವಾಗ ತುಂಬಾ ಬಡವರು, ಇಲ್ಲೆಲ್ಲ ಯಾರಿಗೆ ನೀರು ಸಿಗ್ದಲೇ ಇರುತ್ತೋ ಅಂತವರಿಗೆ ಇವರು ಒಂದು ಕ್ಲೀನ್ ವಾಟರ್ ಬಾಟಲ್ ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಅಂಡ್ ಇವರು 2030 ಅಷ್ಟರಲ್ಲಿ 1 ಬಿಲಿಯನ್ ಲೀಟರ್ ವಾಟರ್ ನ ಇವರು ಕೊಡಬೇಕು ಅಂತ ಒಂದು ಪ್ಲೆಡ್ಜ್ ಮಾಡಿದ್ದಾರೆ. ಸೊ ಫ್ರೆಂಡ್ಸ್, ಇವರ ಒಂದು ಗುಡ್ನೆಸ್ ಪ್ರೋಗ್ರಾಮ್ಗೆ ನಾವು ಕೈ ಜೋಡಿಸೋಣ. ಈಗಲೇ ಹೋಗಿ ಕ್ಲೆನ್ಸ್ಡಾ ಅಫಿಷಿಯಲ್ ವೆಬ್ಸೈಟ್ ಆ್ಯಂಡ್ ಆ್ಯಪಲ್ಲಿ ನನ್ನ ಒಂದು ಕೂಪನ್ ಕೋಡ್ನ ಯೂಸ್ ಮಾಡಿ ನೀವು 25% ಡಿಸ್ಕೌಂಟ್ ಪಡೀರಿ. ಆ್ಯಂಡ್ ಈ ಒಂದು ಕ್ಲೆನ್ಸ್ಡಾ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿ. ಆ್ಯಂಡ್ ಕೂಪನ್ ಕೋಡ್ನ ಡಿಸ್ಕ್ರಿಪ್ಷನಲ್ಲೂ ಮೆನ್ಷನ್ ಮಾಡಿರ್ತೀನಿ. ಸೊ ಬೇಗ ಹೋಗಿ ಕೂಪನ್ ಕೋಡ್ ಯೂಸ್ ಮಾಡಿ 25% ಡಿಸ್ಕೌಂಟ್ ಪಡೀರಿ. ಅಷ್ಟೇನಾ? ದಪ್ಪ ಮಾಡೋದಾ? ಮಾಡ್ಬಿಟ್ಟು ಹಿಂಗೆ ಪ್ರೆಸ್ ಮಾಡು. ಹಾಂ, ಮುಗಿತೀರಲ್ಲ ನಿಮ್ಮವೆಲ್ಲ. ಈಗ ಮಂತ್ಲಿಂದಕ್ಕೆಲ್ಲ ವರ್ಕ್ ಇರ್ತಾವಲ್ಲ, ಮುಗಿತೀನಲ್ಲ ಈ ಥರ. ಗೊತ್ತಾಯ್ತಾ? ಯುಗಾದಿ ಹಬ್ಬ ಇಲ್ಲ ಯಾವುದೇ ಹಬ್ಬ ಆಗಲಿ ಹಸಿರು ತೋರಣ ಕಂಪಲ್ಸರಿ ಎಲ್ಲರಿಗೂ ಇರುತ್ತೆ. ಅದು ಶ್ರೇಷ್ಠನೂ ಹೌದು. ಹಾಗಾಗಿ ವರ್ಷನೂ ಅಷ್ಟೇ ನಮ್ಮ ಮನೇಲಿ ನಾನು ಅಪ್ಪನೇ ತೋರಣ ಮಾಡೋದು, ಮಾವಿನ ತೋರಣ. ಬಟ್ ಈ ಮಾವಿನ ಎಲೆಗಳೆಲ್ಲ ನಮ್ಮ ಮರದ್ದೇನೆ. ಮುಂದ್ಗಡೆ ಒಂದು ಮರ ಇದೆ, ಅದ್ರ ಕ್ಲಿಪ್ಪಿಂಗ್ ಹಾಕಿದ್ದೀನಿ. ಸೊ ಆ ಮರದ್ದೇನೆ ಫ್ರೆಶ್ ಇತ್ತು, ಇನ್ನೂ ಹಸ್ರಾಗಿ ಎಳೆದು ಹಸಿರು ಚಿಗುರು ತೋರಣ ಅಂತ ಹೇಳ್ಬೋದು. ಸೊ ತೋರಣ ಎಲ್ಲ ಕಟ್ಟಾದಮೇಲೆ ನೆಕ್ಸ್ಟು ಅಪ್ಪ ನನಗೆ, ನಿಹಾನ್ ಮತ್ತು ಪೂಜಾ 4 ಜನಕ್ಕೂ ಎಣ್ಣೆ ಹಚ್ಚಿದ್ರು. ವರ್ಷನೂ ಅಷ್ಟೇ ಅಪ್ಪನೇ ಎಣ್ಣೆ ಹಚ್ಚೋದು. ಈ ಸರಿ ಎಲ್ಲಿ ಮಿಸ್ ಆಗುತ್ತೋ ಅಂದ್ಕೊಂಡಿದ್ದೆ, ಬಟ್ ಥ್ಯಾಂಕ್ ಗಾಡ್ ಮಿಸ್ ಆಗಲಿಲ್ಲ. ಈ ಸರಿನೂ ಅಪ್ಪನ ಕೈಯಲ್ಲೇ ಎಣ್ಣೆ ಹಚ್ಚಿಸ್ಕೊಂಡಂಗೆ ಆಯಿತು. ಆ್ಯಂಡ್ ನಿಹಾನಿಗೂ ಅಷ್ಟೇ, ಅವ್ನು ಚಿಕ್ಕ ವಯಸ್ಸಿದ್ದಾಗಿಂದಲೂ ಅಪ್ಪನೇ ಅವನಿಗೆ ಎಣ್ಣೆ ಹಚ್ಚುತ್ತಾ ಇದ್ದಿತ್ತು. ಪಾಪಚ್ಚಿ ಅಪ್ಪ ಅವನಿಗೆ ಚೆನ್ನಾಗಿ ಮಸಾಜ್ ಮಾಡ್ತಿದ್ರು. ಅವನಿಗೆ ಪೇಯ್ನ್ ಆಗ್ತಿತ್ತು, ಆದರೂ ಅವ್ನು ಕಂಟ್ರೋಲ್ ಮಾಡ್ಕೊಂಡು ಕೂತಿದ್ದ, ನಾನು ಸ್ಟ್ರಾಂಗ್ ಅಂತ. ಆ್ಯಂಡ್ ನಂದು ಮಸಾಜ್ ಆಯಿಲ್ ಇದೆ, ಅದರಲ್ಲೇ ಅಪ್ಲೈ ಮಾಡಿ, ಅಂದರೆ ಅದರಲ್ಲೇ ಹಚ್ಚಿ ಅಂತ ಅಂದ್ಬಿಟ್ಟು ಮಸಾಜ್ ಆಯಿಲ್ ಇಸ್ಕೊಬಂದಿದ್ದ ಅವರಮ್ಮ ಹತ್ರ. ಅಪ್ಪ ಅದು ಸಾಕು, ತಲೆಗೆ ನೆತ್ತಿಗೆ ಮಾತ್ರ ಹಾಕ್ರಿ, ಅಲ್ಲೆಲ್ಲ ಬೇಡ, ಕಷ್ಟ ಅದು ಹೋಗ್ಸೋದು. ಹೇಗಿದೆ ನಿಹಾನ್ ಮಸಾಜ್? ಸ್ಟ್ರಾಂಗ್ ಆಗ್ತೀಯ ನೀನು? ಹಂಗೆ ತಿಕ್ಕ ಮಸಾಜ್ ಮಾಡಿಸ್ಕೊಂಡ್ರೆ ಸ್ಟ್ರಾಂಗ್ ಆಗ್ತೀಯ. ಈ ಥರ ಸಾಕ? ಜೋರಾಗಿ ಬೇಡವಾ? ಹಿಂಗೆ ನೈಸಿಗೆ ಏಯ್ ಜೋರಾಗಿ ಅಮ್ಕಿಲ್ಲ ಮಗನೇ, ಜೋರಾಗಿ ಅಂದ್ರೆ ಹಿಂಗೆ ಇದು ಹಿಂಗೆ ಇವಾಗ ಶಕ್ತಿ ತೋರಿಸು, ಎಷ್ಟಪ್ಪಾಗಿದ್ಯಾ? ಸಾಕು ಸಾಕು ಸಾಕು. ಬಾಯಿ ಒಳಗೋದ್ ಸೊಳ್ಳೆ
ಯಾಕ್ಲಾ ಸೊ ನೆಕ್ಸ್ಟು ಅಪ್ಪ ನೀವಿಗೆ ಎಣ್ಣೆ ಹಚ್ಚಿದ್ರು. ನೀವಿ ಪಾಪ ಮುಜುಗರ ಮಾಡ್ಕೊತಾ ಇದ್ರು. ಆಮೇಲೆ ಸರಿ ಆದರು. ಅಪ್ಪಂಗೂ ಖುಷಿ, ಅಳಿಯಂಗೂ ಖುಷಿ ಎಣ್ಣೆ ಹಚ್ಚಿಸ್ಕೊಳ್ಳೋಕ್ಕೆ. ಸೊ ನೀವಿಗಿದೆಲ್ಲ ತುಂಬ ವರ್ಷ ಹಿಂದೆ ಈ ಥರ ಎಲ್ಲ ಎಣ್ಣೆ ಸ್ನಾನ ಮಾಡಿದ್ದಂತೆ, ಹಾಗಾಗಿ ಅವರು ಚೆನ್ನಾಗಿದೆ ಅಂತಿದ್ರು. ಸೊ ನೆಕ್ಸ್ಟ್ ಅಮ್ಮ ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡಿದ್ರು. ಫಸ್ಟು ನಮ್ಮ ಮನೇಲಿ ಪೂಜೆ ಆದಮೇಲೆ ನಾವು ಅಲ್ಲಿ ತಾತಾಗೆ ಮತ್ತು ದೊಡ್ಡಪ್ಪಂದಿರಿಗೆ ಪೂಜೆ ಮಾಡೋಕ್ಕೆ ಹೋದ್ವಿ. ಹಬ್ಬ ಎಲ್ಲ ಚೆನ್ನಾಗಾಯಿತು. ಆದರೆ ಇನ್ನೊಂದು ಮೇಜರ್ ಮಿಸ್ಸಿಂಗ್ ಅಂದರೆ ಅಣ್ಣ. ಸೊ ಏನೋ ಎಮರ್ಜೆನ್ಸಿ ವರ್ಕ್ ಅಂತ ಅವರು ಬರೋಕ್ಕಾಗಲಿಲ್ಲ ಹಬ್ಬಕ್ಕೆ. ಹಾಗಾಗಿ ಸ್ವಲ್ಪ ಅದೊಂದು ಬೇಜಾರಾಯಿತು. ಯಾಕಂದರೆ ಯೂಶ್ವಲಿ ವರ್ಷ ನಾನು ಅಣ್ಣನೇ ಅಪ್ಪ ಹತ್ರ ಎಣ್ಣೆ ಹಚ್ಚಿಸ್ಕೊತಾ ಇದ್ದಿದ್ದು. ಈ ಸರಿ ಅವರಿಲ್ಲ, ಅಳಿಯ ಆ್ಯಡ್ ಆಗಿದ್ದಾರೆ. ಬಟ್ ಆದರೂ ಮನೆ ಮಗ ಇಲ್ಲ ಅಂತ ಅವರು ಸ್ವಲ್ಪ ಬೇಜಾರಾಗಿದ್ದರು. ಬಟ್ ಏನು ಮಾಡೋಕ್ಕಾಗಲ್ಲ, ನನಗೂ ಇವಾಗ ಲೀವ್ ಇರಲಿಲ್ಲ. ನಂದು US ಪ್ರಾಜೆಕ್ಟ್ ಮಾಡ್ತಿರೋ ಕಂಪ್ನಿದು ಅಲ್ಲಿ ವರ್ಕ್ ಮಾಡ್ತಿರೋದು. ಹಾಗಾಗಿ ನಾನು 1 ಮಂತ್ ಬಿಫೋರೇ ನಾನು ಲೀವೆಲ್ಲ ತೊಗೊಂಡಿದ್ದು. ಸೊ ಏನು ಮಾಡೋಕ್ಕಾಗಲ್ಲ, ವರ್ಕ್ ಮೇಲೆ ಡಿಪೆಂಡ್ ಆಗುತ್ತೆ. ಆ್ಯಂಡ್ ನಿವಿ ಅವರಿಗೂ ಅಷ್ಟೇ ಹಾಲಿಡೇ ಇರಲಿಲ್ಲ. ಅವರು ಏನೇನೋ ಸರ್ಕಸ್ ಮಾಡಿ 1 ವೀಕ್ ವೆಯ್ಟ್ ಮಾಡಿದ್ಮೇಲೆ ಅವರಿಗೂ ಲೀವ್ ಅಪ್ರೂವಲ್ ಆಗಿದ್ದು. ಸೊ ಅದೇ ಹೊರಗಡೆ ಕೆಲಸ ಅಂದರೆ ಇನ್ನೊಂದು ಕಂಪ್ನಿಯಲ್ಲೋ ಇನ್ನೊಬ್ಬರು ಕೆಳಗೆ ವರ್ಕ್ ಮಾಡ್ತಿದ್ದೀವಿ ಅಂದರೆ ರಜೆಗಳು ಇಮಿಡಿಯೇಟ್ಲಿ ರಜಾ ಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಈ ಥರ ಎಲ್ಲ ಆಗುತ್ತೆ. ಸೊ ಓಕೆ, ನೆಕ್ಸ್ಟ್ ಹಬ್ಬಕ್ಕೆ ಬರೋದಾದರೆ ಎಲ್ಲರೂ ಬೇವು ಬೆಲ್ಲ ತಿಂದರೆ ನನಗೆ ಕಮೆಂಟ್ ಮಾಡಿ. ಆ್ಯಕ್ಚುಲಿ ವರ್ಷ ನಾನೇ ಬೇವು ಬೆಲ್ಲನ ಮಾಡೋದು. ಮೀನ್ಸ್ ಕುಟ್ಬಿಟ್ಟು ಚಿಗುರು ಮತ್ತು ಹೂವು ಇರುತ್ತಲ್ಲ ಬೇವಿಂದು, ಅದು ಬೆಲ್ಲ ಹಾಕ್ಬಿಟ್ಟು ನಾನೇ ಯಾವಾಗಲೂ ಮಾಡೋದು. ಈ ಸರಿ ಆ್ಯಕ್ಚುಲಿ ಜಾಸ್ತಿ ನಾನು ತಿಂದೆ, ಒಂದು ಹೆಲ್ತ್ ಉದ್ದೇಶದಿಂದ, ಅಂದರೆ ಆರೋಗ್ಯ ಚೆನ್ನಾಗಿರಲಿ ಅನ್ನೋದಕ್ಕೋಸ್ಕರ, ಇನ್ನೊಂದು ಒಳ್ಳೇದಾಗ್ಲಪ್ಪ ಅಂತ ಅಂದ್ಕೊಂಡು ಈ ಸರಿ ಜಾಸ್ತಿ ಬೇವು ಬೆಲ್ಲ ತಿಂದೆ ನಾನು. ನಮ್ಮ ಕಡೆ ಎಲ್ಲ ಹಾಗೆ ರಾ ಕುಟ್ಬಿಟ್ಟು ನಾವು ಪೂಜೆಗೆ ಇಟ್ಬಿಟ್ಟು ತಿಂತೀವಿ. ಮಲೆನಾಡು ಕಡೆ ಕಡಲೆ ಪುಡಿ ಅಂತ ಮಾಡ್ತಾರೆ. ಅಂದರೆ ಕಡಲೆಗೆ ಬೇವಿನ ಎಲೆ ಹಾಕ್ಬಿಟ್ಟು ಪೌಡರ್ ಮಾಡಿಬಿಟ್ಟು ಕೊಡ್ತಾರೆ. ನಾವು ಚಂದ್ರನ ನೋಡಿ ಕೊಡ್ತೀವಲ್ಲ, ಆ ಥರ ಅವರು ಹಬ್ಬಕ್ಕೆ ಮಾಡ್ತಾರೆ. ಕಾಯಿ ಕೊಸರು ಅಂತ ಮಾಡ್ತಾರೆ, ಮತ್ತು ಹೋಳಿಗೆ ಮಾಡ್ತಾರೆ. ಕಾಯಿ ಕೊಸರು ಮತ್ತು ಕಡಲೆ ಪುಡಿ ಇಷ್ಟು ಮಾಡ್ತಾರೆ ಮಲೆನಾಡು ಕಡೆ. ನಮ್ಮ ಕಡೆ ಹೋಳಿಗೆ, ಕಾಯಿ ಹಾಲು, ಹೋಳಿಗೆ ಸಾಂಬಾರು, ಪಲ್ಯ, ಕೋಸಂಬರಿ ಈ ಥರ ಮಾಡ್ತೀವಿ. ಸೊ ನಿಮ್ಮ ಕಡೆ ಯಾವ ಥರ ಹಬ್ಬನ ಆಚರಿಸ್ತೀರಾ? ಏನೇನು ಸ್ಪೆಷಲ್ ಮಾಡಿದ್ರಿ? ನೀವೆಲ್ಲ ಬೇವು ಬೆಲ್ಲ ತಿಂದ್ರಾ ಅಂತ ನನಗೆ ಕಮೆಂಟ್ ಮಾಡಿ. ದಾರ ಕಟ್ಕೊಂತಿದ್ದಾನೆ, ಇರೋ ಅಜ್ಜು ಉಡ್ದಾರ ಕಟ್ಕೊಂತಿದ್ದಾರೆ, ಬಂದೆ ಅಂತಿದ್ದಾನೆ, ಬಿಡ್ತಾ ಇಲ್ಲ. ನಮ್ಮನೆಯವ್ರಿಗೆ ತಂದಿದ್ದ, ನೀನು ಕಟ್ಕೊಳಪ್ಪ ಅಂದೆ. ನನ್ನ ಮಗ ಇಲ್ಲಲ್ಲ, 2 ತಂದಿದ್ದೆ, ಬೆಳ್ಳಿ ದಾರ ಬೇಡ. ನೆಕ್ಸ್ಟ್ ಫಸ್ಟು ದೊಡ್ಡಪ್ಪ ಪೂಜೆಗೆ ಹೋದ್ವಿ. ಅಂದರೆ ಅಲ್ಲಿ ಆಲ್ರೆಡಿ ಎಲ್ಲ ಪೂಜೆ ಆಗ್ತಾ ಇತ್ತು. ಹಾಗಾಗಿ ಫಸ್ಟು ದೊಡ್ಡಪ್ಪನ ಅಂದರೆ ಮಂಜಪ್ಪ ದೊಡ್ಡಪ್ಪನ ಮನೆಗೆ ಹೋಗ್ಬಿಟ್ಟು ದೊಡ್ಡಪ್ಪನಿಗೆ ಪೂಜೆ ಮಾಡಿದ್ವಿ ನಾನು ನಿವಿ ಎಲ್ಲ. ಅಂದರೆ ನಾನು ಹೇಳ್ದಂಗೆ ನಿವಿದೊಂಥರ ಫಸ್ಟ್ ಎಲ್ಲರ ಎಡೆಗೂ ಫಸ್ಟು ನಿವಿ ಪೂಜೆ ಮಾಡ್ದಂಗೆ ಆಯಿತು. ಸೊ ಅದಾಗಿದ್ದ ತಕ್ಷಣ ನೆಕ್ಸ್ಟು ತಾತ ಮತ್ತು ರಮೇಶಪ್ಪಗೆ ಪೂಜೆ ಮಾಡೋಕ್ಕೆ ಬಂದ್ವಿ. ನಮ್ಮ ಕಡೆಗೆಲ್ಲ ಯುಗಾದಿಗೆ ಎಡೆ ಇಡ್ತೀವಿ. ಗೊತ್ತಿಲ್ಲ ಎಲ್ಲರ ಮನೇಲೂ ಹೀಗೆ ಮಾಡ್ತಾರಾ ಅಂತ ಅಂದ್ಬಿಟ್ಟು. ಕೆಲವರು ಬರೀ ಹಂಗೆ ಪೂಜೆ ಮಾಡ್ತಾರೆ, ಕೆಲವ್ರ ಮನೇಲಿ ಎಡೆ ಇಟ್ಟು ಪೂಜೆ ಮಾಡ್ತಾರೆ. ನಮ್ಮಲ್ಲಿ 3 ಹಬ್ಬಕ್ಕೆ ಎಡೆ ಇಡ್ತೀವಿ. ಒಂದು ಏಕಾದಶಿ ಅಂತ ಬರುತ್ತೆ, ಅದು. ಇನ್ನೊಂದು ಯುಗಾದಿ ಹಬ್ಬ, ಇನ್ನೊಂದು ನಾನ್ ವೆಜ್ ಬರುತ್ತಲ್ಲ, ಹಿರಿಯರ ಹಬ್ಬ ಅಂತಾರಲ್ಲ, ಸೊ ಆ ಹಬ್ಬ 3 ಎಡೆ ಇಡ್ತೀವಿ. ಆ್ಯಕ್ಚುಲಿ ತುಂಬ ಜನ ಮಿಸ್ ಆಗಿದ್ದಾರೆ ಹಬ್ಬಕ್ಕೆ. ಯಾಕಂದರೆ ಗೊತ್ತು, ಅಕ್ಕ ಚಾನಲಲ್ಲಿ ನೋಡಿದ್ದೀರಾ, ನಮ್ಮ ದರ್ಶು ಮದುವೆ ಫಿಕ್ಸ್ ಆಗಿದೆ. ಸೊ ನಾನು ಅದರದ್ದು ವ್ಲಾಗ್ ಮಾಡಬೇಕು, ನಿಮ್ಮ ಹತ್ರ ಏನೋ ಒಂದು ಶೇರ್ ಮಾಡ್ಕೋಬೇಕು. ಆ ವ್ಲಾಗಲ್ಲಿ ನಾನು ಹೇಳ್ತೀನಿ. ಸೊ ಅಂದರೆ ಸಪ್ರೇಟ್ ವ್ಲಾಗ್ ಮಾಡ್ತೀನಿ ದರ್ಶನ್ ಮದುವೆದು ಮತ್ತು ಶಾಪಿಂಗಿಂದೆಲ್ಲ. ಹಾಗಾಗಿ ಇನ್ನೇನು 1 ಮಂತ್ ಇದೆ. ಮತ್ತು ಈಗ ತಾನೇ ಹೋಗಿದ್ದೀವಿ, ಮತ್ತೆ ಯಾರು ಬರ್ತಾರೆ ಅಂತ ಅಂದ್ಬಿಟ್ಟು ಆಶಾ ಸಮೇತನೂ ಬರಲಿಲ್ಲ. ಎಲ್ಲ ಒಟ್ಟಿಗೆ ಬರ್ತೀವಿ, ಮತ್ತೆ 1 ವೀಕ್ ಮುಂಚೆ ಬರಬೇಕು ಅಂತ. ಸೊ ಅದಕ್ಕೋಸ್ಕರ ತುಂಬ ಫ್ಯಾಮಿಲಿ ಮೆಂಬರ್ಸ್ ಇಲ್ಲ ಈ ಹಬ್ಬಕ್ಕೆ. ಭದ್ರಾವತಿಯಿಂದ ಪುಟ್ಟಪ್ಪ, ಅತ್ತೆ, ಚಾರು, ಭುವನ್, ಕೇಶು ಬಂದಿದ್ದರು, ಮತ್ತು ಮಾಮ ಬಂದಿದ್ದರು. ರಿಷಿನೂ ಬಂದಿರಲಿಲ್ಲ, ಅವನು ಮದುವೆ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾನಂತೆ, ಹಾಗಾಗಿ ಅವನು ಬರಲಿಲ್ಲ. ನಾವೇ ಒಂದು 15 ಮೆಂಬರ್ಸ್ ಆಗಿದ್ವಿ. ಹಾಗಾಗಿ ಖಾಲಿ ಏನಿರಲಿಲ್ಲ. ಬಟ್ ಎಲ್ಲರೂ ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು ಅಂತ ಅನ್ನಿಸ್ತು.
ಮದುವೆ ಅಮ್ಮ ನಾನು ಅಲ್ಲಿ ಅದಕ್ಕೆ ಬೇಡ ನಾನು ಅದಕ್ಕೆ ಹಂಗೆ ಹೊರಟ್ಬಿಡೆ ಆಶೆ ಅಂತ ಬಂದಿದ್ದೀನಿ. ಆಶನೂ ಇಲ್ಲ ಅಲ್ಲ. ಮದುವೆ ಬಿದ್ದಿರೋದ್ರಿಂದ ಎಲ್ಲರೂ ಮದುವೆ ಬರ್ಬೇಕಲ್ಲ, ಮದುವೆ ಬರ್ಬೇಕು. ನಾನು ಒಬ್ಬಳು ಹೋದ್ರೆ ಅಲ್ಲೆಲ್ಲ ಮಾಡ್ಬೇಕು, ಅಣ್ಣ ತಮ್ಮದಿರೆಲ್ಲ. ಸುಮ್ನಿರಮ್ಮ, ಬೇಡ ಮಾಡೋದೇ ಬೇಡ. ನೀನ್ ಹಿಂಗೆ ಇರು. ಇಲ್ಲ ನಿಮ್ಮ ಉಂಟದ ಈಟ್ ಆಗ್ಬಿಡ್ತಾನಲ್ಲ. ಯಾರು ಪ್ರಧಾನಿ ಆಗ್ತೀನಿ ಅಂತ ಬಸವ ತೋರಿಸ್ತಾರಂತೆ. ಏನೇನ್ ಮೋದಿನೇ. ಮತ್ತೇನ್ ಕೇಶವ ಸಮಾಚಾರ? ಯಾಕೆ ಆಪರೇಷನ್ ಆಗಿದೆ, ನೋವು ಕುಂಟಾಕ್ಬೇಕಾದ್ರಿಂದ. ಕಾಲಂಗಿ ಎಷ್ಟು ವರ್ಷ ನಿಮ್ಗೆ? ಯಾರು ಲೆಕ್ಕ ಹಾಕಿದ್ರು 80? 80 ಎಷ್ಟು ವರ್ಷ? ನಾಳೆ ಲೆಕ್ಕನೇ ಇಟ್ಟಿಲ್ಲ ನಾನು ಅದ. ಹಾಗೆಲ್ಲ ಈಗ್ಲಂಗ್ ಜಾತ ಪಾತ ಬರ್ದು ಮಾಡಿಕೊಳ್ಳಲ್ಲ ಮಗ. ಆಗೇನ್ ಮೂಗ್ ಪ್ರಾಣಿಗೆ ಹೆಂಗ ಸಾಕುದತ್ತ ಮದುವೆ ಮಕ್ಕಳು. ಅಮ್ಮ ಎಷ್ಟು 12 ವರ್ಷಕ್ಕ 14 ವರ್ಷಕ್ಕ ಮದ್ವೆ ಆಗಿದ್ದು. ಹೌದಾ? ಈಗ ಮದುವೆ ಆಗಿದೆ. 13 ವರ್ಷಕ್ಕೆ ಮದ್ವೆ ಮಾಡಿದ್ರು. ತಾಣ ಕಾಡುಗಳಿದ್ವು ಕೆಮ್ಮಂಗುಡಿಲಿ. ಆ ಕಡೆ ನಾವು ಇತ್ತವ ಇಂದು ಕಾಡು ಭಾಳ. ಫಸ್ಟ್ ಇದು ನೀವು ಕೆಮ್ಮಣ್ಗುಂಡಿಲಿ. ಆಮೇಲೆ ಇಲ್ಲಿ ಮೈನ್ ಸಿಗ್ತಾವ, ದೊಡ್ಡ ಮನೆ ಅದು. ಅಲ್ಲಿ ಒಂದು 2 ವರ್ಷ ಇದ್ದೋ, ಆಮೇಲೆ ಬದೋತಿ ಕಡೆ. ಕೆಮ್ಮಣ್ಗುಂಡಿ ಚೆನ್ನಾಗಿತ್ತಾ? ಸೊಪ್ಪತ್ತಲ್ಲಿ ಹೋದ್ರೆ ನಡ್ಕೊಂಡು ಹೋಗೋರು ಎಷ್ಟು ಜನ, ಬರೋರು ಎಷ್ಟು ಜನ ಅಂತ ಇರ್ಲಿಲ್ಲ. ಚಾಲು ನನ್ನ ಮದ್ವೆಲೆಲ್ಲ ಇವಳುಗಾನಲ್ಲಿ ತುಂಬಾ ಸಪೋರ್ಟ್ ಮಾಡಿದ್ದೆ ನನಗೆ, ವಿಡಿಯೋಸ್ ಎಲ್ಲ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇನ್ಮೇಲೆ ಹಿಂಗೆ ಮಾಡು ಆಯ್ತಾ? ಸಣ್ಣ ಮಕ್ಳಿದ್ದಾಗ ಮಾತು ಕೇಳ್ತಾರೆ, ದೊಡ್ಡವರಾಗ್ಬಿಟ್ರೆ ಮುಗಿದ್ ಕತೆ ಕೈಗೆ ಸಿಗಲ್ಲ. ಜೂಲಿ ಅಂತ ನೀನೇ ಹೊಸದಾಗಿ ನಾಮಕರಣ ಮಾಡಿರೋದು, ಅದಕ್ಕೆ ಪಮ್ಮಿ ಅಂತ ಹೆಸರಾದ್ರು. ಅವ್ರು ಹೇಳಿ ತಣ್ಣಗಿರುತ್ತಲ್ವಾ, ಯಾವಾಗ ನೋಡ್ತಿದ್ವಿ ಆ ಕಡೆ ಈ ಕಡೆ ಮನ್ಗದಿಲ್ಲ, ಅಲ್ಲೇ ಬಂದ್ ಮನಿಕಬೇಕು. ತಣ್ಣಗಾಗುತ್ತೆ, ಅದಕ್ಕೆ ಅಲ್ಲಿ ಮಲಗ್ ಬಿಡುತ್ತದು. ಅಪ್ಪ ಶರ್ಟ್ ಸಖತ್ತಾಗಿ ಕಾಣಿಸ್ತೈತೆ, ಶರ್ಟ್ ಸಖತ್ತಾಗಿ ಕಾಣಿಸ್ತಿದೆ. ನಂದು ನಿಮ್ದು ಸೇಮ್, ಅತ್ತೆದು ಅಷ್ಟೇ. ಅತ್ತೆ ಡಾರ್ಕ್ ಕಲರು, ನಂದು ಲೈಟ್, ನಿಮ್ದು ನಮ್ದು ಮ್ಯಾಚ್.
4 ಜನ, ನೀವು, ಅಜ್ಜಿ, ಪುಟ್ಟಪ್ಪ, ಚಿಂಟು. ಆ್ಯಂಡ್ ಫ್ರೆಂಡ್ಸ್, ನಾನು ಹಾಕ್ಕೊಂಡಿರೋ ಈ ಡ್ರೆಸ್ ನಾನು ಶಾಪಲ್ಲಿ ತೊಗೊಂಡಿದ್ದು. ತುಂಬ ಜನ ನನಗೆ ಲಿಂಕ್ ಕೊಡಿ ಅಂತ ಕಮೆಂಟ್ ಮಾಡ್ತಿರ್ತೀರ. ಆನ್ಲೈನ್ ಆಗಿದ್ದರೆ ಪಕ್ಕ ಕೊಡ್ತಿದ್ದೆ, ಬಟ್ ಮೋಸ್ಟ್ ಆಫ್ ಡ್ರೆಸ್ ನಾನು ಶಾಪಲ್ಲೇ ತೊಗೊಂಡಿರೋ ಡೈರೆಕ್ಟಾಗಿಂದ. ನನಗೆ ಲಿಂಕ್ ಇಲ್ಲ ನಿಮಗೆ ಕೊಡೋಕ್ಕೆ, ಅದಕ್ಕೆ ಮೊದಲೇ ಇದನ್ನು ಹೇಳ್ತಾ ಇದ್ದೀನಿ. ತಿನ್ನಲ್ಲ, ಕಂಪಲ್ಸರಿ ತಿನ್ನಬೇಕು ಇಲ್ಲಿ. ಕಂಪಲ್ಸರಿ. ಎಸ್, ಹೋಳಿಗೆ ಆಯಿತು, ಹೋಳಿಗೆ ಊಟನೂ ಆಯಿತು. ಸೂಪರಾಗಿತ್ತು ಅಮ್ಮ ಹೋಳಿಗೆ. ಸಖತ್ತಾಗಿತ್ತು. ಚೆನ್ನಾಗಿ ಕಾಣ್ತಿದ್ಯಾ ನೀನು, ಬೇವುತ್ತಿದ್ರು ಅಡುಗೆ ಮನೇಲಿ ಚೆನ್ನಾಗಿ ಕಾಣಿಸ್ತಾ ಇದೆಯಾ. ಒಂದು ಒಳ್ಳೆ ಬಿಸಿ ಬಿಸಿ ಬೇಸಿಗೆಯಲ್ಲಿ ಒಳ್ಳೆ ಬಿಸಿ ಬಿಸಿ ಊಟ ಆಯಿತು. ಹೋಳಿಗೆ ಮತ್ತು ಹೋಳಿಗೆ ಸಾರು ಪಲ್ಯ. ಇದು ಮ್ಯಾಂಡೇಟರಿ ಅಲ್ವಾ ಎಲ್ಲ ಮನೆ ಯುಗಾದಿ ಹಬ್ಬದಲ್ಲೂ. ಹೋಳಿಗೆ, ಕಾಯಿ ಹಾಲು, ಪಲ್ಯ ಮತ್ತು ಇನ್ನೊಂದು ಹೋಳಿಗೆ ಸಾರು. ಇದು ಮ್ಯಾಂಡೇಟರಿ. ಸೊ ನಮ್ಮ ಮನೇಲಿ ಮೂರು ಮನೇಲೂ ಹಬ್ಬ ಇರೋದ್ರಿಂದ 3 ಮನೇಲೂ ಇತ್ತು. ಬಟ್ ಫಸ್ಟು ನಮ್ಮನೇದೇ ಊಟ ಮಾಡಬೇಕು ಅಂತ ಇಲ್ಲೇ ಊಟ ಮಾಡಿದ್ವಿ. ತೃಪ್ತಿ ಆಯಿತು ತುಂಬ ದಿನದ ನಂತರ. 83. ಹೌದೇನೋ. ರಾಣಿ ಜರಿದಾ ಕೇಶು ಏನು ಹೇಳ್ತಾನಂತ ನಂಗೋಸ್ಕರ. ಏನು ಕೇಶು? ಅದು ಈ ರಂಗನಹಳ್ಳಿಗೆ ಬಂದು ನೀನು ಕರಿಯದ? ಭದ್ರಾವತಿಗೆ ಬಂದ ಕರಿಯಲ್ಲ. ಈಗ ನನಗೆ ಲೀವ್ ಇಲ್ಲ, ನಾನು ಹೋಗ್ತೀನಿ ಅಂತ ಗೊತ್ತಿತ್ತು ಕರಿಯದಾ? ರಜೆ ಇದ್ದ ಕರಿಯಲ್ಲ, ಇವಾಗ ಲೀವ್ ಇಲ್ಲ ಹೋಗ್ತೀನಿ ಅಂತ ಅಂದಾಗ ಈ ಟೈಮಲ್ಲಿ ಕರಿಯೋದು. ಆ್ಯಂಡ್ ನೆಕ್ಸ್ಟ್ ಊಟ ಎಲ್ಲ ಆಯಿತು. ಅತ್ತೆ ಪುಟ್ಟಪ್ಪ ಅವರೆಲ್ಲ ಹೊರಟ್ರು. ಹಂಗೆ ಆಗಬೇಕು. ಸೊ ಅದೇ ಹೇಳಿದ್ನಲ್ಲ, ಇವಾಗ ದರ್ಶನ್ ಮದುವೆ ತಯಾರಿ ಸ್ಟಾರ್ಟ್ ಆಗಿದೆ. ಹಾಗಾಗಿ ಎಲ್ಲರೂ ಹೊರಟ್ರು. ಮತ್ತಿಲ್ಲೇ ಇದ್ದರೆ ಬೇರೆ ಕೆಲಸಗಳೆಲ್ಲ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡು ಹೊರಟ್ರು. ಆ್ಯಂಡ್ ನನ್ನ ಮತ್ತು ನಿವೀನು ಇನ್ವೈಟ್ ಮಾಡಿದ್ರು. ನೆಕ್ಸ್ಟು ಹೊಸದಡ್ಕು ಬರುತ್ತಲ್ಲ ಹಬ್ಬ, ಅದಕ್ಕೆ. ಬಟ್ ಅದೇ ಫಸ್ಟ್ ಟೈಮ್ ಮನೆಗೆ ಬಂದಿರೋದ್ರಿಂದ ಇಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅಂದ್ಬಿಟ್ಟು ಹೋಗಲಿಲ್ಲ. ಡೈರೆಕ್ಟಾಗಿ ಹಬ್ಬ ಮುಗಿಸ್ಕೊಂಡು ಬೆಂಗಳೂರಿಗೆ ಬಂದ್ವಿ ನಾವು. ಬಾಯ್ ಚಾರು. ಹಾಂ ಸರಿ. ಹಾಂ ಬಾಯ್. ಟೇಕ್ ಕೇರ್. ಟೆಂಪಲ್ ಯಾವಾಗ? ಟೆಂಪಲ್ ಹೋಗಕ್ಕಿಲ್ಲ. ಆ್ಯಂಡ್ ಫ್ರೆಂಡ್ಸ್, ನಾನು ಮೊದಲಿಗೆ ಹೇಳಿದ್ದೆ ನಿಮಗೆ, ಯುಗಾದಿ ನಮಗೆ ಹೊಸ ವರ್ಷ. ಹಿಂದೂಗಳಿಗೆ ಜಾನ್ ಫಸ್ಟ್ ಅಲ್ಲ, ಜಾನ್ ಫಸ್ಟ್ ನ್ಯೂ ಇಯರ್ ಅಲ್ಲ ನಾವು ಸೆಲೆಬ್ರೇಟ್ ಮಾಡೋದು. ಯುಗಾದಿಗೆ ನಮಗೆ ಹೊಸ ವರ್ಷ ಆರಂಭ ಅಂತಾರಲ್ಲ. ಹಾಗಾಗಿ ಟೆಂಪಲಿಗೆ ಹೋಗಬೇಕು ಅಂತ ಅಂದ್ಕೊಂಡು ಬಂದ್ವಿ. ಲಕ್ಕೋಳ್ಳಿಲಿದೆ ಇದು ಆಂಜನೇಯ ಟೆಂಪಲ್ಲು. ಸೊ ನಾನು, ನಿವಿ, ಪೂಜಾ, ನಿಹಾನ್ ಇಷ್ಟು ಜನ ಬಂದ್ವಿ. ಆ್ಯಂಡ್ ಅದರಲ್ಲೂ ನಮ್ಮ ನಿವಿ ತುಂಬ ದೇವ್ರ ಭಕ್ತ. ಹಾಗಾಗಿ ನಾನು ಅಯ್ಯೋ ಸುಸ್ತಾಗಿದೆ ಯಾಕೆ ಹೋಗೋದು ಅಂತ ಇದ್ದೆ. ಬಟ್ ಬೈದುಬಿಟ್ಟು ನನ್ನ ಕರ್ಕೊಂಡು ಬಂದಿದ್ದು. ಆ್ಯಂಡ್ ಪೂಜೆನೂ ಸ್ವಲ್ಪ ದೇವ್ರ ಭಕ್ತ ಜಾಸ್ತಿ ಅವರಿಗೂ. ಹಾಗಾಗಿ ಇಷ್ಟು ಜನ ಬಂದ್ವಿ. ಪೂಜೆನೂ ಅಷ್ಟು ತುಂಬ ಚೆನ್ನಾಗಾಯಿತು. ಈ ಟೆಂಪಲ್ ಬಂದು ಲಕ್ಕೋಳ್ಳಿ ಸರ್ಕಲ್ ಇದೆ, ಅಂದರೆ ಬಸ್ ಸ್ಟ್ಯಾಂಡಿಂದ ಸ್ವಲ್ಪ ಹಿಂದೆ ಬರುತ್ತೆ. ನಾನು ಹೇಳಿದ್ನಲ್ಲ ನಿಮಗೆ, ನಿಹಾನಂತೂ ನಿವಿನ ಬಿಟ್ಟೇ ಇರಲಿಲ್ಲ ಅಂತ ಅಂದ್ಬಿಟ್ಟು. ಸೊ ನಿವಿ ಏನಾರು ಸ್ವಲ್ಪ ಧ್ಯಾನ ಏನಾರು ಮಾಡಿದ್ರೆ ಅವನು ಅದನ್ನೇ ಕಾಪಿ ಮಾಡ್ತಿದ್ದ. ನನಗಂತೂ ನಗು ಅಂದರೆ ನಗು ನಿಹಾನನ್ನು ನೋಡಿಬಿಟ್ಟು. ಏನೋ ಚೆನ್ನಾಗಿದ್ರಲ್ಲ ಚಿಕ್ಕಪ್ಪ ಮಗ, ಅಷ್ಟೇ ಖುಷಿ, ನನಗಿನ್ನೇನೂ ಇಲ್ಲ.
ಹೋಗ್ಬಿಡು ಹಂಗೆ. ಕಿರ್ಚ್ತೀಯ? ಚೆನ್ನಾಗಿಲ್ಲ acting. ಅವ್ರಿಗೆ ಏನೋ ಮಾಡಕ್ ಗೊತ್ತು, ನನಗೂ ಗೊತ್ತೈತೆ. ಇದೇ ಆಕ್ಟಿಂಗು. ಸೊ ಫ್ರೆಂಡ್ಸ್, ಇಷ್ಟು ಇವತ್ತಿನ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನಾನು ಮತ್ತೆ ನಿಮಗೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಮುಂದಿನ ವ್ಲಾಗು ಅಷ್ಟೇ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ತಪ್ಪದೆ ನೋಡಿ. ಸೊ ಇಷ್ಟು ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಎಲ್ಲರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳು. ಆ್ಯಂಡ್ ಇವಾಗ ಹೇಗೆ ನನಗೆ ಸಪೋರ್ಟ್ ಮಾಡ್ತಾಯಿದ್ದೀರಾ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಆಲ್.